ನಮಸ್ಕಾರ ವೀಕ್ಷಕರೇ. ತುಲಾರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹಾಗೆ ಮಕ್ಕಳ ನಡವಳಿಕೆಯಲ್ಲಿ ಸ್ವಲ್ಪ ನಿಮಗೆ ಆತಂಕ, ಏನಪ್ಪ ಮಕ್ಕಳು ಹೇಗೆ ಮಾಡ್ತಾ ಇದ್ದಾರೆ ಅಂತ ಟೆನ್ಷನ್ನು. ಹಾಗೆ ಅವರ ಎಜುಕೇಷನ್ ವಿಚಾರದಲ್ಲೂ ವಿಳಂಬ ಉಂಟಾಗಬಹುದು. ತುಲಾರಾಶಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅನ್ನೋದು ತೀರಾ ಕಮ್ಮಿ ಆಗೋಗುತ್ತೆ. ಇಲ್ಲಿ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ ಓದೋ ವಿಚಾರದಲ್ಲಿ. ಮತ್ತು ಶಾರ್ಟ್ಕಟ್ ಮಾರ್ಗ ಹುಡ್ಕೊಳ್ಳೋದು, ಹೆಂಗಪ್ಪ ಶಾರ್ಟ್ಕಟ್ಟಲ್ಲಿ ಯೋಚನೆ ಮಾಡೋದು ಅಂತ ಐಡಿಯಾ ಮಾಡೋದು ಇವರು. ಮತ್ತು ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾರೆ. ಅದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಧ್ಯಾನ ಮಾಡ್ಕೋಬೇಕು. ಆವಾಗ ಸ್ವಲ್ಪ ರಾಹುವಿನ ಇಲ್ಲಿ ಪರಿಹಾರ ಆಗುತ್ತೆ. ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಧ್ಯಾನ ಮಾಡೋದ್ರಿಂದ. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಕೆಲಸ ಜಾಗದಲ್ಲಿ ಇರ್ತಾರಲ್ಲ ಶತ್ರುಗಳು, ನಿಮ್ಮ ಮೇಲೆ ತಂದಿಡೋದು, ಆ ಥರದ್ದೆಲ್ಲ ಕುತಂತ್ರ ಕೆಲಸಗಳನ್ನು ಮಾಡೋದು, ಪೊಲಿಟಿಕ್ಸ್ ಮಾಡ್ತಾರಲ್ಲ ಅವ್ರನ್ನೂ ನೀವು ಸೋಲಿಸೋ ಅಷ್ಟು ಶಕ್ತಿ ಇಲ್ಲಿ ಶನಿದೇವ ನಿಮಗೆ ನೀಡ್ತಾನೆ. ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಅಂದರೆ ಪ್ರೊಫೆಷನ್ ಲೈಫಲ್ಲಿ ನಿಮಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಇಲ್ಲಿ ನಿಮಗೆ ಆ ಥರ ಅನುಕೂಲ ಮಾಡಿಕೊಡ್ತಾನೆ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದ. ಶತ್ರುಗಳ ಮೇಲೆ ಜಯ ನಿಮ್ಮದೇ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮದೇ ಜಯ ಆಗುತ್ತೆ ಶತ್ರುಗಳ ಮೇಲೆ. ಹಾಗೆ ಹಳೆಯದು ಸಾಲ ಏನಾದರೂ ಇದ್ದರೆ, ಇಷ್ಟು ದಿನದಿಂದ ಸಾಲ ತೀರಿಸ್ತಾ ಇದ್ದರೆ ಇವಾಗ ಅದರಿಂದ ನಿಮಗೆ ಮುಕ್ತಿನೂ ಕೊಡ್ತಾನೆ ಇಲ್ಲಿ ಶನಿ. ಇಲ್ಲಿ ಶನಿಯ ಪ್ರಭಾವದಿಂದ ನಿಮಗೆ ಸಾಲದಿಂದನೂ ಮುಕ್ತಿ ಸಿಗುತ್ತೆ. ಮುಗೀತಪ್ಪ ಅಂತ ಅನಿಸ್ಬೇಕು. ಸಾಲ ಇಷ್ಟು ದಿನದಿಂದ ಸಾಲ ತೀರಿಸ್ತಾ ಇದ್ದರೆ ಅದನ್ನು ಇವಾಗ ಶನಿಯು ಇಲ್ಲಿ ಪರಿಹಾರ ಮಾಡ್ತಾನೆ. 7ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಗಳ ಆಗೋದು ಕಂಡು ಬರ್ತಾ ಇದೆ ಕುಜನಿಂದ. ಸ್ವಲ್ಪ ನೀವು ಕೋಪನ ನಿಯಂತ್ರಿಸಿಕೊಂಡ್ಬಿಟ್ರೆ ಅಷ್ಟೇ ಸಾಕು, ಜಗಳ ಅನ್ನೋದೇ ಆಗಲ್ಲ. ಹೋಗಲಿ ಬಿಡು ಅಂತ ನೀವೇ ಹೇಳಿಬಿಟ್ರೆ ಅಲ್ಲಿ ಜಗಳ ಮುಂದೆ ಹೋಗೋದೇ ಇಲ್ಲ. ಸುಮ್ಮನೆ ನೀವು ಶಾಂತವಾಗಿದ್ದುಬಿಟ್ರೆ, ಮೌನವಾಗಿದ್ದುಬಿಟ್ರೆ ಅದೇ ಸರಿ. ಇಲ್ಲಾಂದರೆ ಜಗಳಕ್ಕೆ ದಾರಿ ಆಗೋಗುತ್ತೆ ಇಲ್ಲಿ ಕುಜ 7ನೇ ಮನೆಯಲ್ಲಿರೋದ್ರಿಂದ. ಆಯಿತು ನೀನೇ ಸರಿ ಅಂತ ಸುಮ್ಮನೆ ಆಗಿಬಿಟ್ರೆ ಜಗಳನೇ ಆಗಲ್ಲ, ಮುಂದುವರ್ಸಲ್ಲ ಜಗಳ. ಮೇ 15ರ ನಂತರ ಸೂರ್ಯ ಮತ್ತು ಬುಧ ನಿಮ್ಮ ಮನೆಯಿಂದ 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ನಿಗಾ ವಹಿಸಬೇಕು. ಅನಾಗತ್ಯ ವೇಸ್ಟು ಖರ್ಚುಗಳು ಖರ್ಚಿಂದನೂ ನೀವು ತಪ್ಪಿಸ್ಕೋಬೇಕು. ಸ್ವಲ್ಪ ಎಚ್ಚರಿಕೆ ವಹಿಸಿ ವೇಸ್ಟ್ ಖರ್ಚು ಮಾಡೋದ್ರಿಂದ. ಮತ್ತು ಆರೋಗ್ಯನೂ ಸ್ವಲ್ಪ ಗಮನ ಕೊಡಿ. ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಇರೋದ್ರಿಂದ ಅವರಿಂದ ನಿಮಗೆ ಅದೃಷ್ಟ ಆಗುತ್ತೆ. ಹಾಗೆ ಅನಿರೀಕ್ಷಿತ ಧನಲಾಭನೂ ಇಲ್ಲಿ ಮಾಡಿಕೊಡ್ತಾರೆ ಗುರು ಮತ್ತು ಶುಕ್ರ. ಆಸ್ತಿ ಲಾಭದ ಯೋಗವೂ ಇದೆ. ಯಾವುದಾದ್ರೂ ಆಸ್ತಿ ಇದ್ದರೆ ಅದರಿಂದ ಲಾಭ ನಿಮಗೆ ಆಗುತ್ತೆ ಇಲ್ಲಿ 9ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಇರೋದ್ರಿಂದ. ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆದಾಯದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತ ಏರಿಳಿತಗಳು ಬರಬಹುದು. ಹಾಗೆ ನಿಮ್ಮ ಸ್ನೇಹಿತರಿಂದನೂ ನೀವು ಸ್ವಲ್ಪ ದೂರ, ಯಾರೂ ಬೇಡ ಸ್ವಲ್ಪ ದೂರ ಇದ್ಬಿಡೋಣ ಅಂತ ಫ್ರೆಂಡ್ಸ್ ಸರ್ಕಲಿಂದನೂ ಸ್ವಲ್ಪ ನೀವು ಇರಬೇಕು ಅಂತ ಅನಿಸೋ ಥರ ಆಗುತ್ತೆ ಇಲ್ಲಿ ಕೇತು 11ನೇ ಮನೆಯಲ್ಲಿ ಇರೋದ್ರಿಂದ. ಪರಿಹಾರ ಏನಪ್ಪ ಅಂದರೆ 7ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕುಜನ ದೋಷ ಪರಿಹಾರ ಕಡಿಮೆ ಮಾಡಬೇಕಂದ್ರೆ ಹನುಮಾನ್ ಚಾಲೀಸ ನೀವು ಪಠನೆ ಮಾಡಬೇಕು. ನಿಮಗೆ ಓದಕ್ಕೆ ಬಂದಿಲ್ಲ ಅಂದ್ರೂ ಕೇಳಿಸ್ಕೊಳ್ಳಿ. ಹಾಗೆ ಬಡವರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ. ಅದರಿಂದ ನಿಮಗೆ ಪರಿಹಾರ ಆಗುತ್ತೆ. ಮೇ ತಿಂಗಳು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.